ಸುಪ್ರೀಂ ಕೋರ್ಟ್ ಸಹ ಹೇಳಿದೆ ಅಂತ ಹೇಳಿ ಭಾವಿಸ್ತೀನಿ. ಖಂಡಿತ ಒಂದು ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದೆ ಅಂದ್ರೆ ಯಾರೇ ತಪ್ಪು ಮಾಡಿದ್ರು ಸಹ ಯಾವತ್ತೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಗೊತ್ತಾಗ್ತದೆ. ಒಂದು ಕಡೆ ಎಲ್ಲಾದ್ರೂ ತಪ್ಪಿಸ್ಕೊಂಡ್ರು ಇನ್ನೊಂದು ಕಡೆ ಯಾಕಂದ್ರೆ ನಾವು ಕಾನೂನಿನ ಬಗ್ಗೆ ಇನ್ನೂ ಹೆಚ್ಚು ಯಾವತ್ತೂ ಗೌರವ ಕೊಡ್ತೀವಿ, ಯಾವತ್ತೂ ಗೌರವ ಇದೆ. ಇನ್ನೂ ಹೆಚ್ಚು ನಮ್ಗೆ ಇನ್ನೂ ಹೆಚ್ಚಿನ ಒಂದು ಗೌರವ ಉಂಟಾಗಿದೆ. ಯಾಕಂದ್ರೆ ಯಾರು ತಪ್ಪು ಮಾಡಿದಾರೋ ಅವರಿಗೆ ಶಿಕ್ಷೆ ಆಗಿರ್ತಕ್ಕಂಥದ್ದು ನಿಜಕ್ಕೂ. ಅದೇ ರೀತಿಯಾಗಿ ಇನ್ನು ಏನು ಈ ಸಂದರ್ಭದಲ್ಲಿ ಹೇಳಬೇಕು ಬೇಡ ಗೊತ್ತಿಲ್ಲ ನನಗೆ. ಸ್ವಲ್ಪ ಈಗಾಗಲೇ ಅವ್ರು ಹೇಳಿದ್ರು ಭಾವುಕರಾಗಿ, ಆ ಚಿಕ್ಕ ವಯಸ್ಸಿನ ಹೆಣ್ಮಗಳು, ಆ ಮಗು ಬೇರೆ ಇದೆ, ಅವರಿಗೆ ಸರ್ಕಾರ ಏನಾದರೂ ಮಾಡಿ ಒಂದು ವಿಶೇಷವಾದಂತಹ ಪ್ರಕರಣ ಅಂತ ಮಾಡಿ ಅವ್ರಿಗೊಂದು ಸೌಲಭ್ಯವನ್ನ ಕಲ್ಪಿಸಿಕೊಡಬೇಕು ಅವ್ರ ಜೀವನಕ್ಕೆ ಅನ್ನುವಂಥದ್ದು ಒಂದು ಮನವಿಯನ್ನ ಮಾಡ್ಕೊಳ್ಳಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟ. ಈಗ ದರ್ಶನ್ ಬೇಲ್ ಸಿಕ್ಕ ಮೇಲೆ ರೌಡಿಗಳ ಜೊತೆ ಹೋಗಿದ್ರು, ಕಾರಂಗ ಹೋಗಿದ್ರು, ಇಂತೆಲ್ಲ ಹೋರಾಡಿದ್ರು ಸರ್. ರೌಡಿಗಳ ಜೊತೆಗೆಲ್ಲ ಇಲ್ಲ, ಅದ್ರ ಬಗ್ಗೆ ಅಲ್ಲ ಸರ್, ಅದ್ರ ಬಗ್ಗೆ ನಮಗೇನು ಮಾಹಿತಿ ಇಲ್ಲ. ಒಂದೊಮ್ಮೆ ಅದು ಕೋರ್ಟ್ ಇದೆ, ಅದಕ್ಕೆ ತಕ್ಕಂಥದ್ದು ಕಾನೂನು ಇದೆ. ಅದು ಆ ರೀತಿ ಇದ್ರೆ ಆ ಕಾನೂನಿಗೆ ವ್ಯಾಪ್ತಿಗೆ ಅದೇನಾಗುತ್ತೋ ಅದು ಆಗ್ಲಿ ಸರ್. ಇದು ಫೇಸ್ಬುಕ್ ಇದೆಲ್ಲ ಅದ್ರಲ್ಲಿ ಏನೇನೋ ಬರ್ತಾ ಇದೆ. ಅಷ್ಟು ಕೋಟಿ ಕೊಟ್ರು, ಇಷ್ಟು ಕೋಟಿ ಕೊಟ್ರು, ಅದೆಲ್ಲ ಶುದ್ಧ ಸುಳ್ಳು. ಅದೆಲ್ಲ ಶುದ್ಧ ಸುಳ್ಳು. ಯಾವ್ದು ನಾವ್ ಯಾರ ಹತ್ರನು ದುಡ್ಡು ಕೇಳಿಲ್ಲ, ಯಾರು ಕೊಡಕ್ಕೂ ಬಂದಿಲ್ಲ. ಅದೆಲ್ಲ ಶುದ್ಧ ಸುಳ್ಳು. ಅದ್ ಯಾಕೆ ಹಂಗ ಆಗ್ತಾರೋ ಅದೇನ್ ಫೇಸ್ಬುಕ್ ನಮ್ಗಂತೂ ಅರ್ಥ ಆಗ್ತಿಲ್ಲ. ಅದರಿಂದ ಯಾರ ಕಡೆಯಿಂದ ನಾವು ದುಡ್ಡು ಇಸ್ಕೊಂಡಿಲ್ಲ, ಯಾರು ನಮ್ಗೆ ಬಂದು ಕೊಡಕ್ ಹೋಗಿಲ್ಲ, ಅವ್ರ ಸಂಪರ್ಕದಲ್ಲಿ ನಾವ್ ಯಾರು ಇಲ್ಲ. ಅದರಿಂದ ನಾವು ಏನು ಫೇಸ್ಬುಕ್ ನ ಮಹಾಶಯರಿಗೆ ಹೇಳ್ತೀವಿ, ಇದ್ದ ಸಂಗತಿ ಏನಾರ ಇದ್ರೆ ಪೂರ್ಣ ಗೊತ್ತಿದ್ರೆ ಹಾಕ್ರಿ, ಅಂತೆ ಕಂತಿ ವಿಚಾರಗಳು ಹಾಕಿ ಜನರನ್ನೆಲ್ಲ ದಿಕ್ ತಪ್ಪಿಸ್ಬೇಡ್ರಿ ಅಂತ ನಾವ್ ಕೇಳ್ತೀವಿ. ಅವ್ರು ಬಂದ್ರು, ಇವ್ರು ಬಂದ್ರು, 10 ಕೋಟಿ ಕೊಟ್ರು, 20 ಕೋಟಿ ಕೊಟ್ರು, 10 ಪೈಸಾನ ನಾವ್ ಇಸ್ಕೊಂಡಿಲ್ಲ, 10 ಪೈಸಾನ ಇಸ್ಕೊಂಡಿಲ್ಲ. ಅವ್ರ ಹತ್ರ ಅವ್ರ ಸಂಪರ್ಕದಲ್ಲೂ ಇಲ್ಲ. ದಯಮಾಡಿ ಅವ್ರಿಗೆ ಯಾರು ಫೇಸ್ಬುಕ್ ಅವ್ರ ಅಭಿಮಾನಿಗಳು ಇರ್ಲಿ, ಸಂತೋಷ, ಏನ್ ಬೇಕಾದ್ರೂ ಆಗ್ಲಿ. ಆದ್ರೆ ಸುಳ್ಳು ಮಾಧ್ಯಮದಲ್ಲಿ ಇದನ್ನ ಮಾಡಕ್ ಹೋಗ್ಬೇಡ್ರಿ. ಅದರಿಂದ ನಮ್ಮ ಮನೆತನಕ್ಕೆ ಗೌರವ ಕುಂದು ಬರುತ್ತೆ, ನಮಗೆ ನೋವು ಆಗುತ್ತೆ. ಜನರಲ್ಲಿ ನಮ್ಮ ಬಗ್ಗೆ ಇದೊಂದು ವೇಳೆ ತಪ್ಪು ಅಭಿಪ್ರಾಯ ಬರುತ್ತೆ. ಅದರಿಂದ ದಯಮಾಡಿ ಅವ್ರಲ್ಲಿ ಕೈ ಮುಗಿದು ಕೇಳ್ತೀವಿ, ಆ ರೀತಿ ಮಾಡೋ. ಈಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ರಮ್ಯಾ ಅವರಿಗೂ ಕೂಡ ಈ ರೀತಿ ಥ್ರೆಟನ್ ಮಾಡಿದ್ರು, ಫೇಸ್ಬುಕ್ ಅಲ್ಲೆಲ್ಲ ಕೆಟ್ಟದಾಗಿ ಮಾಡಿ ಅವ್ರು ಕಂಪ್ಲೇಂಟ್ ಎಲ್ಲ ಮಾಡಿದ್ದಾರೆ. ಕೆಲವು ದರ್ಶನ್ ಅಭಿಮಾನಿಗಳು ಅರೆಸ್ಟ್ ಕೂಡ ಆಗಿದ್ದಾರೆ. ಅದು ಕಾನೂನು ಪ್ರಕ್ರಿಯೆ. ಅವ್ರಿಗಾದ್ರೂ ಕೂಡ ನೋವಾಗಿರ್ತೈತಿ, ಮಾಡಿರ್ತಾರೆ. ಸುಳ್ಳು ಯಾಕೆ ಹಾಕ್ಬೇಕಂತ ನಾನು ಅವ್ರ ಅಭಿಮಾನ ಇರ್ಲಿ, ಏನ್ ಬೇಕಾದ್ರೂ ಮಾಡಿ, ಅವ್ರ ಹತ್ರ ಹೋಗ್ಬೇಕಾದ್ರೆ ಮಾಡಿ. ಆದ್ರೆ ಇನ್ನೊಬ್ಬರ ಬಗ್ಗೆ ಹೇಳ್ಬೇಕಾದ್ರೆ ಮಾತಾಡ್ಬೇಕಾದ್ರೆ ಸತ್ಯಾಂಶ ಇರ್ಬೇಕಲ್ಲ. ಯಾರು ಬೇಕಾದ್ರೂ ನೋಡೋದಿಲ್ಲ. ಅದೇನು ಫೇಸ್ಬುಕ್ ಅನ್ನೋದು ಫೇಕ್ ಬುಕ್ ಆಗಿದೆ ಇವತ್ತು. ಅದೆಲ್ಲ ಬರೀ ಸುಳ್ಳು. ಯಾವ ವಿಚಾರ ನನಗಂತೂ ಮಾಡಕ್ ಬರಲ್ಲ, ನಾವು ನೋಡೋದೇ ಇಲ್ಲ, ಅದ್ ನೋಡಕ್ ಬರಲ್ಲ. ಮನೆಗೆ ಎಲ್ಲ ಹೇಳ್ತಿರ್ತಾರೆ ನಮ್ಮ ಹುಡುಗರವರೆಲ್ಲ, ಅದು ಸುಳ್ಳು. ದಯಮಾಡಿ ಅದನ್ನ ತಾವು ಮಾಧ್ಯಮದ ಮುಖಾಂತರ ಇಡೀ ಕರ್ನಾಟಕ ಜನಕ್ಕೆ ತಿಳಿಸಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.